ಸಾಮಾನ್ಯವಾಗಿ ಆ ಪ್ರತಿದಿನ ನನಗೊಂದು ಅಷ್ಟು ಕಾಲ್ಗಳು ಬರ್ತದೆ. ಸೊ ಯೂಶುವಲಿ ಎಲ್ರದ್ದು ಕನ್ಸರ್ನ್ ಏನಂದ್ರೆ ಈ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಹೇಗೆ ವರ್ಕ್ ಆಗ್ತವೆ ಮತ್ತೆ ಎಷ್ಟು ಸೇಫ್. ಯಾಕೆಂದ್ರೆ ತುಂಬಾ ಇನ್ವೆಸ್ಟ್ ಮಾಡೋದು ಎಷ್ಟು ಉತ್ತಮ ಅಥವಾ ಇನ್ವೆಸ್ಟ್ ಮಾಡಿ ಅಲ್ಲೇ ಬಿಡೋದು ಎಷ್ಟು ಉತ್ತಮ, ಈ ತರದ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ಗಳು ತುಂಬಾ ಜನಕ್ಕಿದೆ. ಕ್ರಿಪ್ಟೋ ನಮ್ಮ ಇತ್ತೀಚಿನ ಜನರೇಷನ್ಗೆ ಹೊಸದಾಗಿರೋದ್ರಿಂದ ನಾನ್ ಐ ಟಿ ಪೀಪಲ್, ನಾನ್ ಟೆಕ್ನಿಕಲ್ ಪೀಪಲ್ಗೆ, ಅಂದ್ರೆ ಯಾರಿಗೆ ಟೆಕ್ನಾಲಜಿ ಬಗ್ಗೆ ತುಂಬಾ ತಿಳುವಳಿಕೆ ಇಲ್ಲ ಅಂತವ್ರಗಳಿಗೆ ಈ ಒಂದು ಕನ್ಫ್ಯೂಷನ್ ಬರೋದು ಸಹಜ. ಸೊ ಇದರಲ್ಲಿ ವಿಶೇಷ ಏನಂದ್ರೆ, ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎಕ್ಸ್ಚೇಂಜ್ ಅಂದ್ರೆ ಏನು, ಎಕ್ಸ್ಚೇಂಜ್ ಅಂದ್ರೆ ಏನು, ಅಲ್ಲಿ ಏನ್ ನಡೆಯುತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಎಕ್ಸ್ಚೇಂಜ್ ಅಂದಾಗ ಯಾವುದೇ ಆಗಿರ್ಲಿ, ಅದು ಎಕ್ಸ್ಚೇಂಜ್ ಅಂದಾಗ ಒಂದು ಮಾರುಕಟ್ಟೆ, ಅಲ್ಲಿ ಟ್ರೇಡಿಂಗ್ ನಡೆಯುತ್ತೆ. ಟ್ರೇಡಿಂಗ್ ನಡೆಯುತ್ತೆ ಅಂದ್ರೆ ಕೊಳ್ಳೋದು ಮಾರೋದು ನಡೆಯುತ್ತೆ. ಜೊತೆಗೆ ಕ್ರಿಪ್ಟೋ ಎಕ್ಸ್ಚೇಂಜ್ ಅಂದಾಗ ಕ್ರಿಪ್ಟೋ ಕೊಳ್ಳೋದು ಕ್ರಿಪ್ಟೋ ಮಾರೋದು ನಡೆಯುತ್ತೆ. ಸೊ ಇಲ್ಲಿ ಎರಡು ತರ ಬರುತ್ತೆ ಎಕ್ಸ್ಚೇಂಜ್ಗಳಲ್ಲಿ, ಎರಡು ತರ ಬಹು ಮುಖ್ಯವಾದಂತ ಎಕ್ಸ್ಚೇಂಜ್ಗಳು ಬರ್ತವೆ. ಕ್ರಿಪ್ಟೋ ಕರೆನ್ಸಿ ಮೇನ್ ಆಗಿ ಡಿಸೆಂಟ್ರಲೈಸ್ಡ್ ಕರೆನ್ಸಿ. ಡಿಸೆಂಟ್ರಲೈಸ್ಡ್ ಕರೆನ್ಸಿ ಅಂದ್ರೆ ಹೇಳುವವರು ಕೇಳುವವರು ಯಾರು ಇರೋದಿಲ್ಲ, ವಿಕೇಂದ್ರೀಕೃತ ಅಂತ ಹೇಳ್ಬೋದು. ಯಾರೊಬ್ರು ಕಂಟ್ರೋಲ್ ಮಾಡೋದಿಲ್ಲ ಆ ಕರೆನ್ಸಿಯ ಒಂದು ಬೆಲೆ ಇರ್ಬೋದು, ವೊಲಾಟಿಲಿಟಿ ಇರ್ಬೋದು, ಯಾವುದನ್ನು ಯಾರೊಬ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಮಾರ್ಕೆಟ್ ಪ್ರೈಸ್ ಅಂತ ಬರ್ತದೆ. ಮಾರ್ಕೆಟ್ ಪ್ರೈಸ್ ಅಂತ, ಪ್ರೈಸ್ ಬೇರೆ ಮಾರ್ಕೆಟ್ ಪ್ರೈಸ್ ಬೇರೆ. ನೀವು ನೋಡಿರ್ಬೋದು, ಇವತ್ತು ಒಂದು ನಾಗಮಂಗಲ ಸಂತೆನಲ್ಲಿ ತೆಂಗಿನಕಾಯಿ 25 ರೂಪಾಯಿಗೆ ಹೋಯಿತು. ಅದೇ ಬೆಳ್ಳೂರು ಸಂತೆನಲ್ಲಿ ತೆಂಗಿನಕಾಯಿ 28 ರೂಪಾಯಿಗೆ ಹೋಯಿತು. ಈ ರೀತಿ ಒಂದು ಫಿಕ್ಸ್ ಆಗತ್ತೆ. ಸೊ ಮೌಲ್ಯನ ಈ ಮಾರುಕಟ್ಟೆಗಳು ನಿರ್ಧಾರ ಮಾಡ್ತಾವ ಅಥವಾ ಕೊಳ್ಳೋರು ಬೈಯೋರು ನಿರ್ಧಾರ ಮಾಡ್ತಾವ? ಇದು ಸಹಜವಾದಂತ ಒಂದು ಪ್ರಶ್ನೆ ಜನರಲ್ಲಿ ಬರುವಂಥದ್ದು. ಆದ್ರೆ ಇನ್ನು ಕ್ರಿಪ್ಟೋ ಕರೆನ್ಸಿನಲ್ಲಿ ಟ್ರೇಡ್ ಮಾಡೋರು ನಿರ್ಣಯ ಮಾಡ್ತಾರೆ. ಅಂದ್ರೆ ಕಮ್ಯುನಿಟಿ ಯಾರು ಬೈ ಮಾಡ್ತಾರೆ, ಯಾರು ಸೆಲ್ ಮಾಡ್ತಾರೆ, ಅವರುಗಳು ಅವರ ಬೈಯಿಂಗ್ ರೇಟ್ ಮತ್ತೆ ಸೆಲ್ಲಿಂಗ್ ರೇಟ್ ಅನ್ನ ಅವ್ರು ನಿರ್ಧಾರ ಮಾಡ್ತಾರೆ. ಎಕ್ಸಾಂಪಲ್, ನನ್ನ ಹತ್ರ ಒಂದು 5-6 ವೆರೈಟೀಸ್ ಆಫ್ ಕ್ರಿಪ್ಟೋ ಕರೆನ್ಸಿ ಇದೆ. ಒಂದೊಂದು ಕ್ರಿಪ್ಟೋ ಕರೆನ್ಸಿ ಮೌಲ್ಯನ ನನಗೆ ಇಷ್ಟ ಬಂದಷ್ಟು ನಾನು ಮಾರಾಟಕ್ಕೆ ಇಡ್ತೀನಿ. ಕಾರಣ ಏನಂದ್ರೆ ನಾನು ಹಿಂದೆ ಯಾವ ವ್ಯಾಲ್ಯೂಗೆ ತಗೊಂಡಿರ್ತೀನಿ ಆ ವ್ಯಾಲ್ಯೂಗಿಂತ ಹೆಚ್ಚು ಲಾಭಕ್ಕೋಸ್ಕರ ನಾನು ಮಾರ್ಲಿಕ್ಕೆ ಇರ್ತೀನಿ. ಉದಾಹರಣೆಗೆ ತಗೊಳ್ಳೋದಾದ್ರೆ ಒಂದು GTT, ಗೆಟ್ ಥ್ರೈವ್ ಟೋಕನ್ ಅಂತ ಟೋಕನ್ ಏನಿದೆ, ಆ ಟೋಕನ್ ಅನ್ನ ನಾನು 1 ರೂಪಾಯಿ ಇದ್ದಾಗ ತಗೊಂಡಿದ್ದೆ, ಈಗ 4 ರೂಪಾಯಿಗೆ ನಾನು ಮಾರಾಟಕ್ಕೆ ಇಡ್ತೀನಿ. ತಗೊಳ್ಳೋರಿದ್ರೆ ತಗೋತಾರೆ, ಇಲ್ಲದೆ ಇದ್ರೆ ಇಲ್ಲ, ಅದು ಹಾಗೆ ಇರುತ್ತೆ. ಇದು ಒಂದು ಫ್ಯಾಕ್ಟರ್. ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ, ಒಂದಷ್ಟು ಜನ ಬಯರ್ಸ್ ಬರ್ತಾರೆ. ಬಯರ್ಸ್ ಬಂದು ನಾನು ಅದೇ GTTನ 2 ರೂಪಾಯಿಗೆ ಕೊಟ್ರೆ ನಾನು ತಗೊಳಕ್ ರೆಡಿ ಅಂತೇಳಿ ಅವರೊಂದಷ್ಟು ಬಿಡ್ ಮಾಡಿ ಒಂದಷ್ಟು ಮೊತ್ತನ ಹಾಕ್ತಾರೆ. ಇದಕ್ಕೆ ನಾವು ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಎಕ್ಸ್ಚೇಂಜ್ಗಳಲ್ಲಿ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಈ ಎಕ್ಸ್ಚೇಂಜ್ ಅಲ್ಲಿ ನಾನು ಮಾತಾಡ್ತಾ ಇರೋದು ಈ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್. ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ಕರೆನ್ಸಿನ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ನಲ್ಲಿ ಮಾರುಕಟ್ಟೆ ಮಾಡಬೇಕಾದ್ರೆ ಕಂಟ್ರೋಲಿಂಗ್ ಪವರ್ ಇರುತ್ತೆ. ಯಾರಿಗೆ? ಬೈಯರ್ ಮತ್ತೆ ಸೆಲ್ಲರ್. ಸೆಲ್ ಮಾಡೋನು ನಾನು ಇಷ್ಟಕ್ಕೆ ಮಾರ್ತೀನಿ ಅಂತಾನೆ, ಬೈ ಮಾಡೋನು ನಾನು ಇಷ್ಟಕ್ಕೆ ಕೊಂಡ್ಕೊಂತೀನಿ ಅಂತಾನೆ. ಕೆಲವರು ಏನ್ ಮಾಡ್ತಾರೆ, ಜನರಲ್ ಆಗಿ ಆರ್ಡರ್ ಪ್ಲೇಸ್ ಮಾಡ್ತಾರೆ, ನನಗೆ ಟೋಕನ್ ಅಷ್ಟೇ ಬೇಕು. ಈಗ ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಬನಾನಾ ಅಂತ ಇಟ್ಕೊಳ್ಳೋಣ, ಬಾಳೆಹಣ್ಣು ಬೇಕು, ಒಂದು ಮದುವೆ ಫಂಕ್ಷನ್ ಇದೆ. ಮಾರಾಟ ಮಾಡಕ್ ಬಂದಿರೋನು ಸ್ವಂತ ಕಷ್ಟಪಟ್ಟು ಬೆಳೆದಿರ್ತಾನೆ, ತುಂಬಾ ಅದ್ಭುತವಾಗಿ ಬೆಳೆದಿರ್ತದೆ ಬಾಳೆಹಣ್ಣು. ಅದನ್ನ ಅವನು ಮಾರ್ಕೆಟ್ ಪ್ರೈಸ್ 40 ರೂಪಾಯಿ ಇದ್ರೆ ಪಚ್ಚಬಾಳೆಹಣ್ಣು 50ರಿಂದ 60 ರೂಪಾಯಿ ರೇಟ್ ಮಾರಕ್ ಹೋಗ್ತಾನೆ. ಯಾಕೆಂದ್ರೆ ಅದ್ಭುತವಾದಂತ ಬೆಳೆ ಇರುತ್ತದು. ಅದನ್ನ ಇಷ್ಟಪಟ್ಟು ತಗೊಳ್ಳೋರು ಯಾರಾದ್ರೂ ಇದ್ರೆ ತುಂಬಾ ಚೆನ್ನಾಗಿದೆ, ಇದು ವರ್ತ್ ಇನ್ವೆಸ್ಟಿಂಗ್ ಅಂತ ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ಅವರ ರೆಪ್ಯುಟೇಷನ್, ಮದುವೆ ಮನೆಯಲ್ಲಿ ಕೊಡೋದು, ಇದು ಅಲ್ಲಿ ತಂದೆ ಬಾಳೆಹಣ್ಣು, ಹೇಗಿದೆ ಬಾಳೆಹಣ್ಣು, ಇದು ಕೇಳುವಂತ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲದೆ ಇದ್ರೆ ಕಂಪ್ಯಾರಿಸನ್, ಇದು ಮಾರ್ಕೆಟ್ಗೆ ಬಂದಿದ್ದೀನಿ, ಅಂಗಡಿನಲ್ಲಿ 40 ರೂಪಾಯಿಗೆ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ನನಗೆ 30 ರೂಪಾಯಿಗೆ ಸಿಗ್ಬೇಕು ಅನ್ನೋದಾದ್ರೆ ಈ ವಿಲ್ ಸ್ಟಾರ್ಟ್ ಬಿಡಿಂಗ್. ಲೈಕ್ ನನಗೆ 30 ರೂಪಾಯಿ ಬಾಳೆಹಣ್ಣು ಸಿಕ್ಕಿದ್ರೆ ಯಾರಾದ್ರೂ ಮಾರೋರು ಇದ್ರೆ ನನಗೆ ಮಾರಿ ಅಂತೇಳಿ ಅವನು ಕೂಡ ಆರ್ಡರ್ ಅಲ್ಲಿ ಪ್ಲೇಸ್ ಮಾಡ್ತಾನೆ. ಸೊ ಈ ಒಂದು ನ್ಯಾಚುರಾಲಿಟಿ ಒಂದು ಇದ್ರ ಪ್ರೋಸೆಸ್ ಅಲ್ಲಿ ಈ ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಕಂಟ್ರೋಲಿಂಗ್ ಎಬಿಲಿಟಿ ಒಬ್ಬ ವ್ಯಕ್ತಿಗೆ ಇರುತ್ತೆ. ಯಾರಿಗೆ? ಆ ಸಿಸ್ಟಮ್ ಅನ್ನ ನಡೆಸುವಂತವ್ರಿಗೆ. ಆ ಸಿಸ್ಟಮ್ ಅನ್ನ ನಡೆಸುವಂತವ್ರಿಗೆ ಏನು? ಡೆಪಾಸಿಟ್ ನ ಹೋಲ್ಡ್ ಮಾಡ್ಬೋದು, ವಿತ್ಡ್ರಾನ ಹೋಲ್ಡ್ ಮಾಡ್ಬೋದು. ಡೆಪಾಸಿಟ್ ವಿತ್ಡ್ರಾನ ಹೋಲ್ಡ್ ಮಾಡಿ ಒಂದಷ್ಟು ಬೆಲೆನ ಸ್ಮೋಕ್ ಸ್ಕ್ರೀನ್ ತರ ಇಷ್ಟಿದೆ ಬೆಲೆ ಈಗ ಅನ್ನೋ ತರ ಕಾಣಿಸ್ಬೋದು.
ಉದಾಹರಣೆಗೆ ಎಲ್ಲರೂ ಡೆಪಾಸಿಟ್ ಮಾಡಿದ್ರೆ ಏನಾಗ್ತದೆ, ಎಲ್ಲರೂ ಮಾರುಕಟ್ಟೆಗೆ ಮಾಲ್ ತಗೊಂಬಂದ್ರೆ ಏನಾಗ್ತದೆ, ಅವ್ರಿಗೆ ಇಷ್ಟ ಬಂದಷ್ಟು ಮಾಲ್ ಬಿಟ್ಟೋಗ್ಬಿಡ್ತಾರೆ. ಸೊ ಬೆಲೆ ಬಿದ್ದೋಗುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಬೆಲೆ ನಿರ್ಣಯ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಅವರು ಡೆಪಾಸಿಟ್ ನ ಹೋಲ್ಡ್ ಮಾಡೋದು, ಡೆಪಾಸಿಟ್ ನ ವಿತ್ಡ್ರಾನ ಹೋಲ್ಡ್ ಮಾಡೋದು, ಇವುಗಳನ್ನ ಮಾಡ್ತಾ ಹೋಗ್ತಾರೆ. ಅದು ಆಕ್ಚುಲಿ ನೈಜ ಟ್ರೇಡಿಂಗ್ ಅಲ್ಲ. ನೈಜವಾದ ಟ್ರೇಡಿಂಗ್ ಬಂದು ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಂತ ಏನಿದೆ, ಇವತ್ತು 72ಕ್ಕೂ ಹೆಚ್ಚು ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ಗಳು, ಪಾಪ್ಯುಲರ್ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ಗಳು ಕ್ರಿಪ್ಟೋ ಕರೆನ್ಸಿನಲ್ಲಿ ಇದಾವೆ. ಅದರಲ್ಲಿ ಅತಿ ಹೆಚ್ಚು ಪಾಪ್ಯುಲರ್ ನಮ್ಮ ಎನಿ ಸ್ವ್ಯಾಪ್, ಪ್ಯಾನ್ಕೇಕ್ ಸ್ವ್ಯಾಪ್, ಹಾಗೆ ಸುಶಿ ಸ್ವ್ಯಾಪ್, ಇವೆಲ್ಲ ಇದೆ. ಇವುಗಳೆಲ್ಲ ಕೂಡ ಆ ಸ್ವ್ಯಾಪಿಂಗ್ ಅಲ್ಲಿ ಬರ್ತವೆ. ಅಲ್ಲಿ ಏನಾಗುತ್ತೆ, ಈಗ ನನ್ನ ಹತ್ರ ಗೆಟ್ ರೈಟ್ ಟೋಕನ್ ಇದೆ, GTT ಇದೆ, ನಾನು ಇದನ್ನ ಕೊಟ್ಟು ಹಣ ತಗೋಬಹುದಾ? ಖಂಡಿತ ಇಲ್ಲ. ಈ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ನಡೆಯೋ ವ್ಯವಹಾರ ಹೇಗಿರುತ್ತೆ ಅಂದ್ರೆ, ಡಿಸೆಂಟ್ರಲೈಸ್ಡ್ ಟೋಕನ್ ಅನ್ನ ಡಿಸೆಂಟ್ರಲೈಸ್ಡ್ ಟೋಕನ್ಗೆ ಎಕ್ಸ್ಚೇಂಜ್ ಮಾಡಬಹುದು, ಇದನ್ನ ಬದಲಾಯಿಸ್ಕೋಬಹುದು. ಇದನ್ನ ಯೂಶುವಲಿ ಟ್ರೇಡಿಂಗ್ ಅನ್ನೋ ಪದಕ್ಕಿಂತ ಹೆಚ್ಚಿಗೆ ಸ್ವ್ಯಾಪಿಂಗ್ ಅಂತ ಕರೀತಾರೆ. ಅಂದ್ರೆ ನಾನು ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಕೊಟ್ಟು ಇನ್ನೊಂದು ಕ್ರಿಪ್ಟೋ ಕರೆನ್ಸಿಯನ್ನ ಪಡ್ಕೊಳ್ಳುವಂಥದ್ದು. ಇದರಲ್ಲಿ ಯಾಕೆ ಆ ತರ ಜನಗಳು ಮಾಡ್ತಾರೆ, ಸಾಮಾನ್ಯವಾಗಿ ಯಾಕೆ ತರ ಮಾಡ್ತಾರೆ ಅಂದ್ರೆ, ಬಾಳೆಹಣ್ಣು ಒಂದು ವಾರದಲ್ಲಿ ಕೆಟ್ಟೋಗುತ್ತೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಟ್. ನನಗೆ ಬಾಳೆಹಣ್ಣು ಕೊಟ್ಟು ಉಂಡೆ ತೆಂಗಿನಕಾಯಿ ಸಿಗುತ್ತೆ ಅಂದ್ರೆ ಉಂಡೆ ತೆಂಗಿನಕಾಯಿ ತಗೊಂತೀನಿ, 12 ತಿಂಗಳುಗಳ ಕಾಲ ಬರುತ್ತೆ. ಇವತ್ತು ನಾನು ಬಾಳೆಹಣ್ಣ ಕೊಟ್ಟು ಉಂಡೆ ತೆಂಗಿನಕಾಯಿನ ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ, ಸ್ವ್ಯಾಪಿಂಗ್. ಮೂಲ್ಯ ಏನಾದ್ರೂ ಇರಲಿ, 10 ಬಾಳೆಹಣ್ಣಿಗೆ 1 ತೆಂಗಿನಕಾಯಿ ಇರ್ಬೋದು, ಅಥವಾ 5 ಬಾಳೆಹಣ್ಣಿಗೆ 2 ತೆಂಗಿನಕಾಯಿ ಇರ್ಬೋದು. ಬಟ್ ತೆಂಗಿನಕಾಯಿನ ಸ್ವ್ಯಾಪ್ ಮಾಡ್ತೀನಿ. ಉದ್ದೇಶ ಏನು? ತೆಂಗಿನಕಾಯಿ 12 ತಿಂಗಳ ತನಕ ಇರುತ್ತೆ. ಐ ಕ್ಯಾನ್ ಹೋಲ್ಡ್ ಇಟ್, ಐ ಕ್ಯಾನ್ ರೀಸೆಲ್ ಇಟ್. ಇನ್ನೊಂದ್ಸರಿ ನಾನು ಮತ್ತೆ ಮಾರ್ಬೋದು. ಬಾಳೆಹಣ್ಣನ್ನ ನಾನು ಹೋಲ್ಡ್ ಮಾಡೋಕ್ ಆಗೋದಿಲ್ಲ, ಮತ್ತೆ ಬಾಳೆಹಣ್ಣದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯ ನಿರ್ಧಾರ ಈ ಕ್ರಿಪ್ಟೋ ಕರೆನ್ಸಿನಲ್ಲೂ ಬರ್ತವೆ. ಕೆಲವು ಕ್ರಿಪ್ಟೋ ಕರೆನ್ಸಿ ಹೊಸದಿರ್ತವೆ, ಅಥವಾ ಅವಕ್ಕಿನ್ನೂ ಕಮ್ಯುನಿಟಿ ಬಿಲ್ಡಪ್ ಆಗಿರಲ್ಲ. ಆ ತರ ಟೈಮ್ನಲ್ಲಿ ಇದನ್ನ ಕೊಟ್ಟು, ಈಗ ಪಾಪ್ಯುಲರ್ ಕ್ರಿಪ್ಟೋ ಕರೆನ್ಸಿ ಅಂತ 7ರಿಂದ 8 ಇದೆ. BNB ಇರ್ಬೋದು, USDT ಇರ್ಬೋದು. USDT ಒಂದು ಸ್ಟೇಬಲ್ ಕಾಯಿನ್, ಅಂದ್ರೆ ಯಾವಾಗಲೂ ಅದ್ರ ಮೌಲ್ಯ ಅಷ್ಟೇ ಇರುತ್ತೆ ಅಂತ ಒಂದು ಅಂದಾಜು ಇಟ್ಕೋಬಹುದು. ಅಥವಾ ಬಿಟ್ ಕಾಯಿನ್ ಇರ್ಬೋದು. ಈ ತರದ ಒಂದು ಮಾರ್ಕೆಟ್ ಅಲ್ಲಿ ಪಾಪ್ಯುಲರ್ ಆಗಿರುವಂತ ಒಂದು ಕ್ರಿಪ್ಟೋ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡುವಂಥದ್ದು ಒಂದು ಪ್ರಮುಖವಾದದ್ದು. ಇದು ಒಂದಾದ್ರೆ, ಇನ್ನೊಂದು ಕೆಲವೊಂದ್ಸಲ ಏನಾಗುತ್ತೆ, ಈ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ನಲ್ಲಿ ಕೆಲವೊಂದು ಕ್ರಿಪ್ಟೋ ಕರೆನ್ಸಿಗಳು ಲಿಸ್ಟಿಂಗ್ ಆಗಿರೋದಿಲ್ಲ. ಲಿಸ್ಟಿಂಗ್ ಆಗಿಲ್ಲದೆ ಇರೋದ್ರಿಂದ, ಲಿಸ್ಟಿಂಗ್ ಆಗಿರೋ ಕ್ರಿಪ್ಟೋ ಕರೆನ್ಸಿಗಳನ್ನ ನಾವು ಈ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಸ್ವ್ಯಾಪ್ ಮಾಡಿಕೊಂಡು, ಆ ನಂತರ ಲಿಸ್ಟಿಂಗ್ ಆಗಿರೋದನ್ನ ತಗೊಂಡೋಗಿ ನಾರ್ಮಲ್ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ನಲ್ಲಿ ಮಾರಾಟ ಮಾಡಿ ನಾವು ಫಿಯಟ್ ಕರೆನ್ಸಿ ಅಂದ್ರೆ ಏನು, ಇಂಡಿಯಾದಲ್ಲಾದ್ರೆ ರೂಪಾಯಿ, ಅಮೆರಿಕದಲ್ಲಾದ್ರೆ ಡಾಲರ್, ಅದೇ ದುಬೈನಲ್ಲಾದ್ರೆ ದಿರಮ್, ಈ ರೀತಿ ಅವುಗಳ ಕರೆನ್ಸಿನ ನಾವು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆನ ಈ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳು ಮಾಡ್ತವೆ. ಸೇಫ್ ಯಾವುದು? ಎರಡೂ ಸೇಫೇ. ಆದ್ರೆ ಯೋಚನೆ ಮಾಡ್ಬೇಕಾಗಿರೋದು ಇಷ್ಟೇ, ಯಾವುದೇ ಒಂದು ಸಂತೆ ಅಥವಾ ಮಾರುಕಟ್ಟೆ ಅಥವಾ ಒಂದು ಎಕ್ಸ್ಚೇಂಜ್ ನಾವು ಹೋದಾಗ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ನಾವು ತುಂಬಾ ವಿಲೇಜರ್ಗಳಿಂದ, ಟ್ರೆಡಿಷನ್ ಇಂದ ಕಲ್ತ್ಕೊಳ್ಳೋದು ಬಹಳ ಇದೆ. ಏನ್ ಮಾಡ್ತೀವಿ, ನಮ್ಮಲ್ಲಿರುವಂತ ಮಾಲ್ ಅಥವಾ ಪದಾರ್ಥಗಳು ತಗೊಂಡು ನಾವು ಸಂತೆಗೆ ಹೋಗ್ತೀವಿ. ಎಕ್ಸಾಂಪಲ್, ಪುನಃ ನಾನು ಬಾಳೆಹಣ್ಣು ತೆಂಗಿನಕಾಯಿನ ತಗೊಂಡು ಹೋಗ್ತೀವಿ, ಸಂತೆನಲ್ಲಿ ಮಾರಾಟಕ್ಕೆ ಇಡ್ತೀವಿ. ಬೆಳಗ್ಗೆಯಿಂದ ಸಂಜೆ ಗಂಟ ಮಾರಾಟ ಮಾಡ್ತೀವಿ. ಮಾರಾಟ ಮಾಡಿ ಆದ್ಮೇಲೆ ಒಂದು ಮಾರಾಟ ಮಾಡಿರೋದಕ್ಕೆ ಹಣ ಬಂದಿರುತ್ತೆ. ಮಾರಾಟ ಆಗದೆ ಇರೋ ಪದಾರ್ಥಗಳನ್ನ ಅಲ್ಲೇ ಬಿಟ್ಟು ಬರ್ತೀವ? ಇಲ್ಲ. ಯಾಕೆ? ಸೆಕ್ಯೂರಿಟಿ ಇಲ್ಲ. ಏನ್ ಮಾಡ್ತೀವಿ, ಹೇಗೆ ತಗೊಂಡೋಗಿದ್ವಿ ಹಾಗೆ ವಾಪಸ್ ತಗೊಂಡ್ಬರ್ತೀವಿ. ದಿಸ್ ಇಸ್ ಅ ರೈಟ್ ವೇ ಆಫ್ ಡೀಲಿಂಗ್ ವಿತ್ ಎಕ್ಸ್ಚೇಂಜಸ್. ನಿಮ್ಮ ಕ್ರಿಪ್ಟೋ ಕರೆನ್ಸಿಯನ್ನ ಎಲ್ಲೂ ಕೂಡ ಬಿಟ್ಟು ಬರಬಾರ್ದು, ಅದರ್ ದ್ಯಾನ್ ಯುವರ್ ಒರಿಜಿನಲ್ ವ್ಯಾಲೆಟ್. ಇವತ್ತು ನೀವು ಮಾರಾಟ ಮಾಡೋದಕ್ಕೆ ಹೋದ್ರಿ, ಸಂತೋಷ, ಮಾರಾಟ ಆಯ್ತು, ಫೈನ್. ನಾಳೆ ಮಾರಾಟ ಮಾಡ್ಬೇಕಾ, ಪುನಃ ಡೆಪಾಸಿಟ್ ಮಾಡಿ ಮಾರಾಟ ಮಾಡಿ, ವಿತ್ಡ್ರಾ ಮಾಡ್ಕೊಳ್ಳಿ, ಮಾರಾಟ ಮಾಡಿ. ಕೇವಲ ವಿತ್ಡ್ರಾ ಮತ್ತೆ ಡೆಪಾಸಿಟ್, ಆ ಸುಂಕದ ಚಾರ್ಜ್ ಏನಿರುತ್ತೆ, ಅದಕ್ಕೋಸ್ಕರ ನೀವು ಅಲ್ಲೇ ಬಿಟ್ಟು ಬರೋದು ಸೇಫ್ ಅಲ್ಲ. ಯಾಕೆ ಅಂದ್ರೆ ಅದು ಸೆಂಟ್ರಲೈಸ್ ಸಿಸ್ಟಮ್. ನಾಳೆ ದಿನ ನಿಮ್ಮ ಕ್ರಿಪ್ಟೋ ಕರೆನ್ಸಿ ಅಲ್ಲಿ ಇಲ್ಲದೆ ಹೋದ್ರೆ ಏನ್ ಮಾಡ್ತೀರಾ? ಯಾರನ್ನ ಕೇಳ್ತೀರಾ? ಯಾವ ಅಥೆಂಟಿಸಿಟಿ ಇರುತ್ತೆ ನಿಮ್ಗೆ? ಡೆಪಾಸಿಟ್ ಮಾಡಿರೋದಕ್ಕೆ ನಿಮ್ಗೆ ಇಮೇಲ್ ಕನ್ಫರ್ಮೇಶನ್ ಬಂದಿರುತ್ತಾ? ಕೆಲವು ಕಡೆ ಬರುತ್ತೆ, ಆದ್ರೆ ಡೆಪಾಸಿಟ್ ರಿಸ್ಕ್ ಅವ್ರು ತಗೊಳ್ತಾರ? ನೀವು ತಗೊಳ್ಳಲ್ಲ. ಸೊ ಇತ್ತೀಚೆಗೆ ನೀವು ನೋಡ್ತಾ ಬರ್ತಾ ಇರ್ಬೋದು. ಮತ್ತೆ ಇನ್ನೊಂದು, ಈ ಅಂತರ್ಜಾಲ ಕಳ್ಳರು ಅಂದ್ರೆ ಹ್ಯಾಕಿಂಗ್ ಮಾಡುವಂತವ್ರು ತುಂಬಾನೇ ನಿಪುಣರಾಗಿರ್ತಾರೆ. ಡಿಸೆಂಟ್ರಲೈಸೇಷನ್ ಅಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ನಿಮ್ಗೆ, ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಆಗುತ್ತೆ. ವ್ಯಾಲೆಟ್ ಇಂದ ಇಂಪೋರ್ಟ್ ಮಾಡ್ತೀನಿ ಒಂದು ಟೋಕನ್, ವ್ಯಾಲೆಟ್ಗೆ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ.
ಸೊ ಅಲ್ಲಿ ರಿಸ್ಕೇ ಇರಲ್ಲ. ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಹಂಗಲ್ಲ. ನಾವು ಹೊರಗಡೆಯಿಂದ ಡೆಪಾಸಿಟ್ ಮಾಡ್ತೀವಿ. ಹೊರಗಡೆಯಿಂದ ಡೆಪಾಸಿಟ್ ಮಾಡಿದಂತ ಒಂದು ಕ್ರಿಪ್ಟೋ ಕರೆನ್ಸಿನ ಆ ಸೆಂಟ್ರಲೈಸ್ ಸಿಸ್ಟಮ್ ಓನರ್ ಇರ್ಬೋದು, ಅಥವಾ ಬೇರೆ ಯಾರಾದ್ರೂ ಇರ್ಬೋದು, ಅಥವಾ ಸಾಫ್ಟ್ವೇರ್ ಡೆವಲಪ್ ಮಾಡಿರುವಂತ ಟೀಮ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಮೇಂಟೈನ್ ಮಾಡೋ ಟೀಮ್ ಇರ್ಬೋದು, ಅಥವಾ ಯಾರೋ ಎಕ್ಸ್ಪರ್ಟ್ ನುರಿತ ಹ್ಯಾಕರ್ ಇರ್ಬೋದು. ಹ್ಯಾಕರ್ ಅಂದ್ರೆ ಏನು? ಹ್ಯಾಕರ್ ಅಂದ್ರೆ ಎಲ್ಲಾದ್ರೂ 4 ಗೋಡೆಗಳ ಮಧ್ಯದಲ್ಲಿ ದೊಡ್ಡ ತೂತು ಇದೆ ಅಂದ್ರೆ ಅದ್ರೊಳಗಡೆ ನುಗ್ಗುವಂತ ವ್ಯಕ್ತಿತ್ವ. ಈಗ ದೇವಸ್ಥಾನಗಳಲ್ಲಿ ವರಾಂಡ ನೋಡಿರ್ತೀರ, ಅಲ್ಲಿ ಬಾಗಿಲುಗಳೇ ಇರಲ್ಲ, ಎಲ್ಲಾ ಕಡೆಯಿಂದನೂ ಹೋಗ್ಬೋದು ಒಳಗಡೆಗೆ. ಅಂದ್ರೆ ಆ ರೀತಿ ಇದ್ದಾಗ ಥ್ರೆಟ್ ಅಂತೀವಿ, ಅದನ್ನ ಸೆಕ್ಯೂರಿಟಿ ಥ್ರೆಟ್ ಅಂತೀವಿ. ಆ ಪ್ರೋಗ್ರಾಮಿಂಗ್ ಆತರ ಆಗಿತ್ತು ಅಂದ್ರೆ ಯಾರು ಬೇಕಾದ್ರೂ ಒಳಗಡೆ ಹೋಗ್ಬೋದು, ಅಲ್ಲೇನ್ ಸಿಗುತ್ತೆ ಅದನ್ನ ತಗೊಂಡು ಹೊರಗಡೆ ಹೊರಟೋಗ್ಬೋದು. ಇತ್ತೀಚೆಗೆ ಕೇಳ್ಪಟ್ಟಿರ್ಬೋದು ನೀವು, ನಮ್ಮ ಭಾರತದ ನಂಬರ್ 1 ಬಾಂಬೆ ಮೂಲದ ಎಕ್ಸ್ಚೇಂಜ್ ವಾಜಿರೆಕ್ಸ್ 1930 ಕೋಟಿ 1930 ಕೋಟಿ ಮೌಲ್ಯದ, ಅಂದ್ರೆ 170 ಮಿಲಿಯನ್ ಡಾಲರ್ಸ್ ಅಷ್ಟು ಮೊತ್ತದ ಅಸೆಟ್ ಅನ್ನ ಕಳ್ಕೊಂಡಿದೆ. ಸೊ ಕಳ್ಕೊಂಡ ತಕ್ಷಣ ವಾಜಿರೆಕ್ಸ್ ಏನ್ ಮಾಡ್ತು? ಡೆಪಾಸಿಟ್ ಡೆಪಾಸಿಟ್ ನ ಬಿಡ್ತು, ವಿತ್ಡ್ರಾನ ಸ್ಟಾಪ್ ಮಾಡ್ತು. ಜನ ಯಾರು ಆಚೆ ಹೋಗದೆ ಇರಲಿ ಅಂತ. ತಪ್ಪಾಗತ್ತೆ. ಈಗ ಯಾರೇ ಒಬ್ಬ ಮಾರಾಟ ಮಾಡೋದಕ್ಕೆ ಸಂತೆನಲ್ಲಿ ಹೋಗೋರು, ನಿಮ್ಗೆ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ಒಂದು 10 kg ಅಷ್ಟು ಬೆಣ್ಣೆ ತಗೊಂಡು ಹೋಗೋರು ಏನು ಬರ್ತಾರೆ, ದಿನನಿತ್ಯದ ಊಟ ಉಪಚಾರಕ್ಕೋಸ್ಕರ ಅವ್ರು ಬೆಣ್ಣೆ ಮಾರಕ್ ಹೋಗ್ತಾರೆ. ಮಾರಾಗಿ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕಷ್ಟ ಅನುಭವಿಸ್ತಾರೆ. ಆ ರೀತಿಯ ಪರಿಸ್ಥಿತಿ ವಾಜಿರೆಕ್ಸ್ ಬಳಕೆದಾರರಿಗೆ ಈಗ ಆಲ್ರೆಡಿ ಆಗಿದೆ. ಅವ್ರ ಅದಕ್ಕೆ ಆಲ್ಟರ್ನೇಟಿವ್ ಹುಡುಕ್ತಿದ್ದಾರೆ. ಸಾಧ್ಯನೇ ಇಲ್ಲ, ಅಷ್ಟು ಅಮೌಂಟ್ ಅನ್ನು ಅವ್ರು ತಂದು ವಾಪಸ್ ಕಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ನಾನಾ ರೀತಿಯ ಪ್ರಯೋಗಗಳನ್ನ, ನಾನಾ ರೀತಿಯ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ರೀಸೆಂಟ್ ಒಂದು ಆರ್ಟಿಕಲ್ ಅಲ್ಲಿ ಏನಂತ ಬಂದಿತ್ತಂದ್ರೆ, ಎಲ್ಲವನ್ನು ಅಷ್ಟು ಬರ್ಡನ್ ಅನ್ನ ಅದರ ಬಳಕೆದಾರರಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ ಅಂತ ಹೇಳಿ ಹೊರಟಿತ್ತು. ಸೊ ಅದನ್ನ ಒಪ್ಪೋದಿಲ್ಲ. ತುಂಬಾ ಜನ ಅದನ್ನ ಫೈಟ್ ಮಾಡ್ತಿದ್ದಾರೆ. ಯು ಕ್ಯಾನ್ ವಾಚ್ ದ ನ್ಯೂಸ್. ಇವತ್ತು ಕರೆಂಟ್, ಇವತ್ತೇನು ನಾನು 2024 ಆಗಸ್ಟ್ 19 ಏನು ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇವತ್ತಿನ ನ್ಯೂಸ್ಗಳಲ್ಲಿ ನೀವು ಅದನ್ನು ಲೈವ್ ಆಗಿ ನೋಡ್ಬೋದು. ಇದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಇಲ್ಲಿ ಯಾರು ಬರೋದಿಲ್ಲ, ಸರ್ಕಾರ ಮಧ್ಯೆ ಬರೋದಿಲ್ಲ. ಇಟ್ ಈಸ್ ಸೆಂಟ್ರಲೈಸ್ಡ್. ಅಂಡ್ ಸೆಂಟ್ರಲೈಸ್ಡ್ ಆಗಿರುವಂತದ್ದು, ಅವರು ಏನಿದ್ರು ಮನಿ ಲಾಂಡ್ರಿಂಗ್ ವಿಷಯಕ್ಕೆ ಬರ್ತಾರೆ. ಟ್ಯಾಕ್ ಮಾಡಿದವ್ರು ಯಾರು ಗೊತ್ತಾಗೋದಿಲ್ಲ. ಸೆಕ್ಯೂರಿಟಿ ಫ್ಲಾಸ್. ಈಗ ಎಷ್ಟು ಜನ ಗೊತ್ತಿರುತ್ತೆ? ನನಗೆ ನಿಮ್ಗೆ ಯಾವ ಬ್ಯಾಂಕ್ ಸೇಫ್ಟಿ ಇದೆ ಅಂತ ಗೊತ್ತಿರುತ್ತಾ? ಖಂಡಿತ ಗೊತ್ತಿರಲ್ಲ. ಹೆಸರು ಕೇಳಿರ್ತೀವಿ ಅಷ್ಟೇ. ಹಳೆ ದಿನ ಸಂಪೂರ್ಣವಾಗಿ ಕಳ್ಕೊಳ್ಳೋರು ಯಾರು? ಎಂಡ್ ಯೂಸರ್. ಅಸೆಟ್ ಲಾಸ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಬೈ ಮಾಡ್ಬೇಕು, ತಗೊಂಡ್ಬರ್ಬೇಕು, ತಿರ್ಗಾ ಹೋಗ್ಬೇಕು, ಮಾರಾಟ ಮಾಡ್ಬೇಕು, ತಗೊಂಡ್ಬರ್ಬೇಕು. ಈ ರೀತಿಯ ಒಂದು ವ್ಯವಸ್ಥೆ ಇದ್ರೆ ಉತ್ತಮ. ಜೊತೆಗೆ ಸ್ಮೋಕ್ ಸ್ಕ್ರೀನ್ ಅಂತ ಹೇಳ್ತೀವಿ. ಈಗ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಏರಿಳಿತ ಮಾಡೋದು ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಕಮ್ಯುನಿಟಿ ಡ್ರಿವನ್ ಇದು ಕ್ರಿಪ್ಟೋ ಕರೆನ್ಸಿ. ಒಂದಷ್ಟು ಕಮ್ಯುನಿಟಿ ಬಂದು ಅವರೇ ಬೈ ಮಾಡಿದ್ರೆ ಅಥವಾ ಅವರೇ ಸೇಲ್ ಮಾಡಿದ್ರೆ ಬೆಲೆ ಏರುತ್ತೆ, ಇಳಿಯುತ್ತೆ. ಕೆಲವು ಸರಿ ಯಾರಾದ್ರೂ ಡಂಪ್ ಮಾಡಿದ್ರೆ ಬೆಲೆ ಬಿದ್ದೋಗುತ್ತೆ, ಕೆಲವು ಸರಿ ಪಂಪ್ ಮಾಡಿದ್ರೆ ಬೆಲೆ ಏರುತ್ತೆ. ಇದೇನಾಗುತ್ತೆ ಅಂದ್ರೆ ಅವ್ರ ಹತ್ರ ಇರುವಂತ ಹೂಡಿಕೆನ ಇನ್ವೆಸ್ಟ್ ಮಾಡಿ ಅರಸ್ತಾ ಹೋಗ್ತಾರೆ. ಆದ್ರೆ ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಆಗಲ್ಲ. ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಏನೋ ಒಂದು ಆಪರ್ಚುನಿಟಿಗೋಸ್ಕರ, ಯಾವುದೋ ಒಂದು ವ್ಯತಿರಿಕ್ತಕ್ಕೋಸ್ಕರ ಒಂದಷ್ಟು ದಿನಗಳ ಕಾಲ ಪಂಪ್ ಮಾಡೋದು. ಪಂಪ್ ಮಾಡಿ ರೈಸ್ ಅಪ್ ಆಗುತ್ತೆ, ಒಳ್ಳೇದು, ಇಟ್ಸ್ ಗುಡ್. ಯಾಕೆಂದ್ರೆ ಪಂಪ್ ಮಾಡಿದಾಗ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ನಮ್ಮ ಹತ್ರ ಇರೋ ಅಸೆಟ್ಗೆ ವ್ಯಾಲ್ಯೂ ಚೆನ್ನಾಗಿ ಕಾಣುತ್ತೆ. ಆದ್ರೆ ಉದಾಹರಣೆಗೆ 10 ರೂಪಾಯಿ ಇರುವಂತ ಟೋಕನ್ 50 ರೂಪಾಯಿ 100 ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳೋಣ. 100 ರೂಪಾಯಿ ಆದಾಗ ಕೊಳ್ಳೋರು ಯಾರು? ಯೋಚನೆ ಮಾಡ್ಲೇಬೇಕು ನಾವು. ನಾವೆಲ್ಲ ಸೇರ್ಕೊಂಡು 100 ರೂಪಾಯಿ ಮಾಡ್ಬಿಟ್ವಿ ಕ್ರಿಪ್ಟೋ ಕರೆನ್ಸಿ ವ್ಯಾಲ್ಯೂನ. ಕೊಳ್ಳೋರು ಯಾರು? ಯಾಕೆ ಕೊಡ್ತಾರೆ? ಕಮ್ಯುನಿಟಿನೇ ಇಲ್ಲ ಅಂದಾಗ ಕೊಳ್ಳೋರು ಇರೋದಿಲ್ಲ. ಅದೇನಾಗುತ್ತೆ? ಸುಮ್ಮನೆ ಬೆಲೆ ಏರಿರುತ್ತೆ. ಸುಮ್ಮನೆ ಏರಿರೋ ಬೆಲೆ ಏನಾಗುತ್ತೆ? ಇವತ್ತು ಉದಾಹರಣೆಗೆ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನಾನೊಂದು 10-15 ರೂಪಾಯಿ ನಂಗೆ ಒಂದು 500-600 ಕ್ರಿಪ್ಟೋ ಕರೆನ್ಸಿನ ಬೈ ಮಾಡ್ತೀನಿ. ನಾನೇನ್ ಮಾಡ್ತೀನಿ? ಇಟ್ಕೊಂಡ್ ಕುಂತಿರ್ತೇನೆ. ಅದು 50 ರೂಪಾಯಿ ಆಗುತ್ತೆ. ಸುಮ್ಮನೆ ಇರ್ತೀನ? ಖಂಡಿತ ಸುಮ್ಮನೆ ಇರಲ್ಲ. 10-15 ರೂಪಾಯಿ ಇರೋದನ್ನ 50 ರೂಪಾಯಿ ಮಾರಾಟಕ್ಕೆ ಇಡ್ತೀನಿ. 50 ರೂಪಾಯಿ ಮಾರಾಟ ಆಗತ್ತಾ? ಅವಾಗ ಏನ್ ಮಾಡ್ತೀನಿ? ಲಾಭನ ಸ್ವಲ್ಪ ತಗೋತೀನಿ, ಪುನಃ ಇನ್ನೊಂದಷ್ಟು ಕೊಂಡ್ಕೊಂಡಿರ್ತೀನಿ. ಕೊಂಡ್ಕೊಳ್ಳೋದು, ಸೇಲ್ ಮಾಡೋದು ಸಹಜವಾದ ಪ್ರವೃತ್ತಿ. ನಾವು ಕಾಯೋದಿಲ್ಲ. ಯಾಕೆಂದ್ರೆ ಲಾಭ 2 ಪಟ್ಟು 3 ಪಟ್ಟು 4 ಪಟ್ಟು ಬಂದಾಗ, ದ್ವಿಗುಣ ಆಗ್ತಾ ಇದ್ದಾಗ ನಾವೇ ಮಾರಕ್ ಹೋಗ್ತೀವಿ, ನಾವೇ ಕೊಳ್ಳಕ್ ಹೋಗ್ತೀವಿ, ನಾವೇ ಮಾರಕ್ ಹೋಗ್ತೀವಿ, ನಾವೇ ಕೊಳ್ಳಕ್ ಹೋಗ್ತೀವಿ. ಎಂಡ್ ಆಫ್ ದ ಡೇ ರಿಯಾಲಿಟಿ ಏನು? ಜಾಸ್ತಿ ಬೆಲೆ ಇದ್ದಾಗ ನಾನ್ ಮಾರೋದಕ್ಕೆ ಇಷ್ಟಪಟ್ರೆ ಕೊಳ್ಳೋರು ಯಾರು? ಅದು ಎಲ್ಲ ಆಗತ್ತೆ. ಈಗ ಬಿಟ್ಕಾಯಿನ್ ಅನ್ನ ಎಕ್ಸ್ಪರ್ಟ್ಸ್ ಗಳು ಏನ್ ಡಿಸಿಷನ್ ಮಾಡಿದ್ರು? 3 ಕೋಟಿ ಆಗತ್ತೆ, 1 ಕೋಟಿ ಆಗತ್ತೆ, ಇದು 1 ಲಕ್ಷ ಡಾಲರ್ ಆಗತ್ತೆ. ತಪ್ಪಿಲ್ಲ.
ಆದ್ರೆ ಆಯ್ತಾ, ಇಲ್ಲ. ಯಾಕೆ? ಕಮ್ಯುನಿಟಿ ಒಪ್ಕೊಳ್ಳಲ್ಲ ಅದನ್ನ. ಒಪ್ಕೊಂಡ್ರು ಅವ್ರವ್ರದ್ದೇ ಪಾರ್ಟ್ ಆಫ್ ದ ಸೇಲ್ಸ್ ಸ್ಟಾರ್ಟ್ ಮಾಡ್ತಾರೆ. ನನ್ನ ಹತ್ರ $20,000 ನಾನು ಒಂದು 50 ಬಿಟ್ಕಾಯಿನ್ ಪರ್ಚೇಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಮುಟ್ಟಾಳ್ನ $100 ಆಗ ತನಕ ಕಾಯೋದಕ್ಕೆ. $50,000 ಆದಾಗ ನಾನು ಮಾಡ್ಕೊಂತೀನಿ. ನನಗೆ ಲಾಭ ಬೇಕಲ್ವಾ? ನಾವೆಲ್ಲ ಕೆಲಸ ಮಾಡೋದು ಲಾಭಕ್ಕೆ. ಸೊ ಈ ವ್ಯವಸ್ಥೆನಲ್ಲಿದ್ದಾಗ ಯಾವುದೇ ಒಬ್ಬ ಕ್ರಿಪ್ಟೋ ಕರೆನ್ಸಿಯ ಎಕ್ಸ್ಚೇಂಜ್ ಓನರ್ ಇರ್ಬೋದು, ಅಥವಾ ಇನ್ಫ್ಲೂಯೆನ್ಸರ್ ಇರ್ಬೋದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಕ್ರಿಪ್ಟೋ ಕರೆನ್ಸಿ ಈ ರೀತಿ ಆಗುತ್ತೆ ಅಂದ್ರೆ ಲಾಜಿಕಲಿ ಅದ್ರಲ್ಲಿ ಇರಬೇಕು, ವ್ಯಾಲ್ಯೂಸ್ ಇರಬೇಕು. ವ್ಯಾಲ್ಯೂಸ್ ಇಲ್ಲದೆ ಸುಮ್ಮನೆ ಇದು ಬೆಲೆ ಬಾಳುತ್ತೆ ತಗೊಂಡ್ಬಿಡಿ. ಇದು ಬಹಳ ಯೋಚನೆ ಮಾಡಿ ಕೂಲಂಕುಷವಾಗಿ ತಗೋಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಮಾರುಕಟ್ಟೆನಲ್ಲಿ ಪದಾರ್ಥಗಳನ್ನ ಬಿಟ್ಟು ಬರೋದು ಯಾವತ್ತಿದ್ರೂ ರಿಸ್ಕೇ. ಯಾವುದೇ ಎಕ್ಸ್ಚೇಂಜ್, ಇಟ್ ಮೈಟ್ ಬಿ ವಾಜಿರೆಕ್ಸ್, ಇಟ್ ಮೈಟ್ ಬಿ ಜೆಪ್ಪೆ, ಇಟ್ ಮೈಟ್ ಬಿ ಎನಿ ಎಕ್ಸ್ಚೇಂಜ್, ನಿಮ್ಮ ಅಸೆಟ್ ಅನ್ನ ಅಲ್ಲಿ ಇಟ್ಟು ಯಾವಾಗ್ಲೂ ಮಾಡೋದು ಸೇಫ್ ಅಲ್ಲ. ಕೆಲವಿದೆ, ಬಿಟ್ಕೋ ಅಂತ ಇದೆ, ಅವೆಲ್ಲ ಟ್ರಸ್ಟೆಡ್ ವ್ಯಾಲೆಟ್ ಸರ್ವಿಸ್ ಪ್ರೊವೈಡರ್. ಆ ತರದನ್ನ ಒಂದು ಪಾರ್ಟ್ ಆಫ್ ಇಟ್ ಯು ಕ್ಯಾನ್ ಬಿಲೀವ್. ಅದು 100% ನಂಬಬೇಕು ಅಂತ ಏನಿಲ್ಲ. ಆ ತರ ಇದ್ದಾಗ ಬಹಳ ಯೋಚನೆ ಮಾಡಿ ನಿಮ್ಮ ಅಸೆಟ್ ಅನ್ನ ಯಾವುದೇ ಒಂದು ಸೆಂಟ್ರಲೈಸ್ ಸಿಸ್ಟಮ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಇಡಬೇಕು. ಇಲ್ಲದೆ ಇದ್ರೆ ಹೋಗಿ ಮಾರಿ ಬನ್ನಿ. ಮಾರಿದ್ರೆ ನಿಮ್ಗೆ ಫಿಯಟ್ ಕರೆನ್ಸಿ ಬರುತ್ತೆ, ವಿತ್ಡ್ರಾ ಮಾಡ್ಕೊಳ್ಳಿ. ಇಲ್ವಾ, ಫಿಯಟ್ ಕರೆನ್ಸಿ ತಗೊಂಡೋಗಿ ಮಾರಾಟ ಮಾಡಿ ಕ್ರಿಪ್ಟೋ ಕರೆನ್ಸಿ ಬರುತ್ತೆ, ವಿತ್ಡ್ರಾ ಮಾಡ್ಕೊಳ್ಳಿ. ಸೊ ಈ ವ್ಯವಸ್ಥೆನ ನಿರ್ಮಾಣ ನೀವು ಮಾಡ್ಕೊಳ್ಳದೆ ಹೋದ್ರೆ, ನೀವು ಅಲ್ಲಿ ನಿಮ್ಮ ಹೂಡಿಕೆನ ಅಲ್ಲಿ ಇಡ್ತಾ ಬಂದ್ರೆ ಏನಾದ್ರೂ ಯಾವಾಗಾದ್ರೂ ಆದ್ರೆ ಅದಕ್ಕೆ ನೀವು ಅಷ್ಟೇ ಹೊಣೆ ಇರ್ತೀರಾ. ಸೊ ಅದನ್ನ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ತುಂಬಾ ಜನ ಈ ಕ್ವಶನ್ ಕೇಳಿದ್ರಿಂದ ಈ ವಿಡಿಯೋ ಮಾಡ್ಬೇಕಾಗಿ ಬಂತು. ಜೊತೆಗೆ ಇನ್ನೊಂದಷ್ಟು ಡೀಪ್ ಆಗಿ ಹೋಗಿ ಯೋಚನೆ ಮಾಡೋದಕ್ಕೆ ಸಾಕಷ್ಟು ತಿಳುವಳಿಕೆ ಬೇಕಾಗ್ತದೆ. ನೀವು ಅದನ್ನ ಇವತ್ತು ಗೂಗಲ್ ಅನ್ನೋದು ಮಹಾಸಾಗರವಾಗ್ಬಿಟ್ಟಿದೆ. ನನ್ನಂತವ್ರು ತುಂಬಾ ಜನ ಇದ್ದಾರೆ, ನಿಮ್ಮಂತವ್ರು ತುಂಬಾ ಜನ ಇದ್ದಾರೆ. ಅವರ ಒಪಿನಿಯನ್ ಅನ್ನ ಹೇಳ್ತಾರೆ. ಕರೆಕ್ಟ್ ಆಗಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ, ವಾಸ್ತವ ಯಾವುದು, ಸರಿನಾ ಇಲ್ಲ. ನಾನು ಹೇಳೋದಿಷ್ಟೇ, ನಿಮ್ಮ ಪದಾರ್ಥಗಳನ್ನ ನೋಡಿಕೊಳ್ಳೋರು ಇಲ್ಲದೆ ಇರೋ ಜಾಗದಲ್ಲಿ ನೀವು ಇಟ್ಟು, ಜವಾಬ್ದಾರಿ ತಗೊಳ್ಳದೆ ಇರೋ ಜಾಗದಲ್ಲಿ ನೀವಿಟ್ಟು ಬರೋದು ಎಷ್ಟು ಮಟ್ಟಿಗೆ ಸೇಫ್ ಯೋಚನೆ ಮಾಡ್ಬೇಕು. ಸೊ ಸದ್ಯಕ್ಕೆ ಎಕ್ಸ್ಚೇಂಜ್ ಅನ್ನೋದನ್ನ ಇಷ್ಟು ತಿಳ್ಕೊಳ್ಳಿ, ಸ್ಟಡಿ ಮಾಡಿ. ವಾಜಿರೆಕ್ಸ್ ಅಂದ್ರೆ ಏನು, ಜೆಪ್ಪೆ ಅಂದ್ರೆ ಏನು, ಹಾಗೆ INTCX ಅಂದ್ರೆ ಏನು, ಇವೆಲ್ಲ ಪಾಪ್ಯುಲರ್ ಎಕ್ಸ್ಚೇಂಜ್ಗಳು. ಅವುಗಳು ಹೇಗೆ ವರ್ಕ್ ಮಾಡ್ತಿದ್ದಾವೆ, ಎಷ್ಟು ರಿಸ್ಕ್ ಇದೆ, ಎಷ್ಟು ವ್ಯಾಲೆಟ್ ಸೆಕ್ಯೂರಿಟಿ ಬೇಕು, ಹಾಟ್ ವ್ಯಾಲೆಟ್ ಅಂತ ಇರುತ್ತೆ, ಕೋಲ್ಡ್ ವ್ಯಾಲೆಟ್ ಅಂತ ಇರುತ್ತೆ, ಏನ್ ಸಪೋರ್ಟ್ ಮಾಡುತ್ತೆ, ಇದ್ರ ಸಿಸ್ಟಮ್ ಹೆಂಗಿದೆ, ಇದ್ರ ಆರ್ಗನೈಸೇಷನ್ ಎಷ್ಟು ವಿಸ್ತಾರವಾಗಿದೆ, ಅದ್ರ ಟೆಕ್ನಿಕಲಿ ಸೌಂಡ್ ಪೀಪಲ್ ಎಷ್ಟು ಜನ ಇದ್ದಾರೆ, ನಿಮ್ಗೆ ಇನ್ಸ್ಟಂಟ್ ಆಗಿ ಸಪೋರ್ಟ್ ಮಾಡೋರು ಎಷ್ಟು ಜನ ಇದ್ದಾರೆ, ನೀವು ಹಾಕಿರೋದಕ್ಕೆ ಎವಿಡೆನ್ಸ್ ಏನಾದ್ರೂ ಇದೆಯಾ, ನಿಮ್ಮ ವ್ಯಾಲೆಟ್ ಇಂದ ಆ ವ್ಯಾಲೆಟ್ಗೆ ಹೋಗಿರೋದಕ್ಕೆ ಎವಿಡೆನ್ಸ್ ಏನಾದ್ರೂ ಇದೆಯಾ, ಇವೆಲ್ಲ ಕೂಡ ನಿಮಗೆ ಬೇಕಾಗ್ತದೆ. ಉದಾಹರಣೆಗೆ ಇವತ್ತು ನಾನೊಂದು 10,000 ಟೋಕನ್ ಅನ್ನ ಯಾವುದೋ ಒಂದು ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗೆ ನಾನು ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಡೂ ಹ್ಯಾವ್ ಅಥೆಂಟಿಸಿಟಿ, ನನ್ನ ಹತ್ರ ಅದಕ್ಕೆ ಆಧಾರ ಇದೆಯಾ, ಯಾವ್ದಾದ್ರು ಮೌಖಿಕ ಅಥವಾ ಬರ್ದಿರೋದು ಏನಾದ್ರು ಇದೆಯಾ, ಇದ್ರೆ ಆ ಆಧಾರ ಖಂಡಿತ ವರ್ಕ್ ಆಗತ್ಯ. ಇದು ಎಲ್ಲಾನು ಚೆಕ್ ಮಾಡಿ ಮುಂದುವರಿಯೋದ್ರಲ್ಲಿ ನಿಮ್ಮ ಒಂದು ಸೇಫ್ಟಿ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ರಿಸ್ಕ್ ಆಗುತ್ತೆ. ರಿಸ್ಕ್ ಯಾವ್ಯಾವ ಲೆವೆಲ್ ಅಲ್ಲಿ ಆಗ್ಬೋದು ಅಂತ ಹೇಳ್ತೀನಿ ಇನ್ನೊಮ್ಮೆ. ಇವತ್ತು ₹5 ಇದೆ, ನಾನು ಕೊಂಡ್ಕೊಂತೀನಿ, ₹500 ಆಗತ್ತೆ, ₹1,000 ಆಗತ್ತೆ ಅನ್ನೋ ನಂಬಿಕೆ ನಂದು. ಖಂಡಿತ ಆಗತ್ತೆ. ಯಾಕೆಂದ್ರೆ ಕಮ್ಯುನಿಟಿ ದೊಡ್ಡದಾಗಿದ್ರೆ ಖಂಡಿತ ಆಗತ್ತೆ. ಕಮ್ಯುನಿಟಿ ದೊಡ್ಡದು ಅಂದ್ರೆ ಲಕ್ಷಾಂತರ ಜನಗಳು, ಸಾವಿರಾರು ಜನಗಳು ಅದನ್ನ ಎವ್ರಿ ಡೇ ಟ್ರೇಡ್ ಮಾಡ್ತಾರೆ, ಖಂಡಿತ ಆಗತ್ತೆ. ಸೊ ಯುಟಿಲಿಟಿಗಳು ಕೂಡ ಇರಬೇಕು, ಅದನ್ನ ಬಳಕೆ ಮಾಡೋದಕ್ಕೆ ಪರ್ಯಾಯ ವ್ಯವಸ್ಥೆ ಇರಬೇಕು. ಇವತ್ತು ಎಥಿರಿಯಂ ಚೆನ್ನಾಗಿದೆ ಅಂದ್ರೆ ಗೇಮಿಂಗ್ ಸಿಸ್ಟಮ್ ಅಲ್ಲಿ ಇದೆ. ಪರ್ಯಾಯ ವ್ಯವಸ್ಥೆ ಇಲ್ಲ ಅಂದಾಗ ಯಾವುದೂ ಶಾಶ್ವತವಾಗಿ ನಿಲ್ಲೋದಿಲ್ಲ. ಏನಾದ್ರೂ ಒಂದು, ಈಗ ನಿಮ್ಗೆ ಗೊತ್ತಿರಬೇಕು, ನಮ್ಮ ರಾಮ್ ಅನ್ನೋ ಕರೆನ್ಸಿ, ಅದು ಕೂಡ ದಿನ ಬಳಕೆಗೆ ಅವ್ರ ಪದಾರ್ಥಗಳನ್ನ ಬಳಸ್ತಾರೆ. ಸೊ ಈ ವ್ಯವಸ್ಥೆಯನ್ನ ಇಟ್ಕೊಂಡಿರುವಂತ ಒಂದು ಸಿಸ್ಟಮ್ ಅಲ್ಲಿ ನಾವೇನನ್ನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಅದಿಲ್ಲದೆ ಇದ್ರೆ ಇವತ್ತು ₹5 ನಾನು ಕೊಂಡ್ಕೊಂಡೆ, ನಾಳೆ ₹50 ಕೊಂಡ್ಕೊಂತೀನಿ. ಸೊ ಅವರೇಜ್ ಏನಾಯ್ತು, ₹5 1,000 ಟೋಕನ್ ಕೊಂಡ್ಕೊಂಡಿರ್ತೀನಿ, ₹50 1,000 ಟೋಕನ್ ಕೊಂಡ್ಕೊಂಡಿರ್ತೀನಿ. ಸೊ ಏನಾಯ್ತು, ಈಗ ಅವರೇಜು ₹55 2,000 ಟೋಕನ್ ಪರ್ಚೇಸ್ ಮಾಡ್ದಂಗಾಯ್ತು. ₹26 ಅವರೇಜ್ ಪರ್ ಟೋಕನ್ ಬಿತ್ತು. ನಾಡಿದ್ದು ₹26 ಮೌಲ್ಯ ನನಗೆ ಸಿಕ್ಲಿಲ್ಲ, ನಾನು ಮಾರಾಟ ಮಾಡುವಾಗ ಅಂದ್ರೆ ನಷ್ಟ ಯಾರಿಗೆ? ವೈಯಕ್ತಿಕವಾಗಿ ನನಗೆ. ಸೊ ಇದರಲ್ಲಿ ಸಿಂಪಲ್ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕ್ರಿಪ್ಟೋ ಕರೆನ್ಸಿನ ನೀವು ಬೈ ಮಾಡಿ, ಬೆಲೆ ಕಡಿಮೆ ಇದ್ದಾಗ ಬೈ ಮಾಡಿ, ಬೆಲೆ ಹೆಚ್ಚಾದಾಗ ಮಾರ್ಕೊಳ್ಳಿ, ಆನಂದವಾಗಿರಿ.
ಬೆಲೆ ಕಡಿಮೆ ಇದ್ದಾಗ ಕೊಂಡ್ಕೊಳ್ಳೋದನ್ನ ಮಾತ್ರ ನಿಲ್ಸಕ್ ಹೋಗ್ಬೇಡಿ. ಕೊಂಡ್ಕೊಳ್ಳಿ, ಇಟ್ಕೊಳ್ಳಿ, ಬೆಲೆ ಹೆಚ್ಚಾದಾಗ ಮಾರ್ಕೊಳ್ಳಿ. ಇವೆರಡೂ ವಿಷಯಗಳಲ್ಲೂ ಬಹಳ ಡೀಪ್ ಆಗಿ ಕೊಂಡ್ಕೊಳ್ಳಿ ಅನ್ನೋ ಪದದ ಹಿಂದೆ ಇರುವಂತದ್ದನ್ನ ನೀವು ಯುಟಿಲೈಸೇಷನ್ ಫ್ಯಾಕ್ಟರ್ ಅಂದ್ರೆ ಅದು ಬಳಕೆ ಆಗುವಂತ ಪರ್ಯಾಯ ವ್ಯವಸ್ಥೆಗಳು ಏನಿದೆ ಅನ್ನೋದನ್ನ ಬಹಳ ಡೀಪ್ ಆಗಿ ಸ್ಟಡಿ ಮಾಡಿ ನಿರ್ಧಾರಕ್ಕೆ ಬನ್ನಿ. ದಿಢೀರ್ ಶ್ರೀಮಂತರಾಗುವಂತ ಯಾವುದೇ ಒಂದು ಸಿಸ್ಟಮ್ ಇವತ್ತು ಪ್ರಪಂಚದಲ್ಲಿ ಇಲ್ಲ. ಪ್ರತಿಯೊಬ್ರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೇ ಮುಂದೆ ಬರಬೇಕು. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಮುಂದೆ ಬರೋ ಅನ್ನೋ ಒಂದು ಪದಗಳ ಹಿಂದೆ ಒಂದಷ್ಟು ಹೂಡಿಕೆ ಮಾಡ್ಬೇಕಾದ್ರೆ ಇವತ್ತು ಚಿನ್ನ ನನ್ನ ಕೈನಲ್ಲಿ ಇರೋದು 200-300 ರೂಪಾಯಿ ಗ್ರಾಮ್ ಇದ್ದಾಗ ತಗೊಂಡಂತ ಚಿನ್ನ ಅವತ್ತು ಕೊಟ್ಟಿದ್ದು 2000-3000 ರೂಪಾಯಿ. ಬಟ್ ಇವತ್ತು ಮಾರಿದ್ರೆ ಕನಿಷ್ಠ ಪಕ್ಷ 2 ರಿಂಗಿಂದ ನಾನು 1 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಯಾಕೆಂದ್ರೆ 6700 ರೂಪಾಯಿ ಇದೆ ಗೋಲ್ಡ್ ವ್ಯಾಲ್ಯೂ. 20 ಗ್ರಾಮ್ ಇದೆ. 1,20,000 ರೂಪಾಯಿ ವೇಸ್ಟೇಜ್ ಕಳೆದ್ರು 1 ಲಕ್ಷ ರೂಪಾಯಿ ಗ್ಯಾರಂಟಿ. ಸೊ ಈ ರೀತಿಯ ಒಂದು ವ್ಯವಸ್ಥೆನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಜನಸಾಮಾನ್ಯರಿಗೆ ಜನಸಾಮಾನ್ಯವಾದಂತ ರೀತಿಯಲ್ಲಿ ಅರ್ಥವಾಗ್ಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಂಪೂರ್ಣ ವಿಡಿಯೋನ ನೋಡಿ. ಈ ರೀತಿಯ ವಿಡಿಯೋಗಳು ಅವಾಗವಾಗ ಬರುತ್ತೆ. ಆ ಕಾರಣದಿಂದ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಕ್ರಿಪ್ಟೋ ಹೂಡಿಕೆ ನಿಮಗೆ ತುಂಬಾ ಆಸ್ತಿ ಅಸೆಟ್ ಅನ್ನ ತಂದುಕೊಡ್ಲಿ.